ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ ಟೇಲರ್ ಮಾತಾಡೋದು. ಇವತ್ತು ನಾನು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಈಗಾಗಲೇ ನಾನು ಹಾಕಿದ್ದೀನಿ ಯಾವ ಥರ ನಾನು 2 ಬ್ಲೌಸ್ ಹ್ಯಾಂಡ್ ವರ್ಕ್ ಸ್ಟಿಚ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ. ಈ ಬ್ಲೌಸ್ಗಳನ್ನು ನಾನು ಪ್ರಿನ್ಸ್ ಕಟ್ ಇಟ್ಟಿರೋದು ಬ್ಯಾಕ್ ಮತ್ತು ಫ್ರಂಟ್ ಪ್ರಿನ್ಸ್ ಕಟ್ ಇರೋದು ಬ್ಯಾಕ್ ಎಲಿ ಶೇಪ್ ಕೊಟ್ಟು ಸಿಂಪಲ್ ಹ್ಯಾಂಡ್ ವರ್ಕ್ ಆಗಿರೋದು ಬ್ಯಾಕ್. ಸ್ಲೀವ್ಸಿಗೆ ಮಾತ್ರ ಗ್ರ್ಯಾಂಡ್ ವರ್ಕ್ ಬಂದಿರೋದು, ಬ್ಯಾಕ್ ಯಾವುದು ವರ್ಕ್ ಇರಲಿಲ್ಲ, ಸಿಂಪಲ್ ಆಗಿ ವರ್ಕ್ ಮಾಡಿರೋದು. ಇದು ರೆಡಿ ವರ್ಕ್ ಆಗಿ ಬಂದಿರೋ ಬ್ಲೌಸ್. ಇದು ನಾನು ವರ್ಕ್ ಹಾಕಿರೋದಲ್ಲ, ಇದು ರೆಡಿ ವರ್ಕ್ ಆಗಿ ಬಂದಿರೋ ಬ್ಲೌಸ್ನ ನಾನು ಸ್ಟಿಚ್ ಮಾಡಿರೋದು. ನಾನು ಹ್ಯಾಂಡ್ ವರ್ಕ್ ಹಾಕ್ತೀನಿ, ಬಟ್ ಈ ಬ್ಲೌಸ್ಗೆ ಅವ್ರು ಹ್ಯಾಂಡ್ ವರ್ಕ್ ಹಾಕಿರೋದೇ ಕೊಟ್ಟಿದ್ರು. ಇವರು ಕೊಟ್ಟಿರೋದ್ರಿಂದ ಅದನ್ನೇ ಅವರಿಗೆ ಸ್ಟಿಚ್ ಮಾಡಿಕೊಟ್ಟೀನಿ. ಹ್ಯಾಂಡ್ ವರ್ಕ್ ಹಾಕಿರೋ ಬ್ಲೌಸು ಪ್ರಿನ್ಸ್ ಕಟ್ ಇಟ್ಟು ನೋಡ್ರಿ. ಬ್ಲೌಸಿಗೆ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳೀನಿ. ಲೆಂತಿ ವಿಡಿಯೋದಲ್ಲಿ ಇವತ್ತು ನಾನು ಎಷ್ಟು ಅವ್ರದ್ದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ ಅನ್ನೋದು ವಿಡಿಯೋ ಅದ, ಅದನ್ನು ಮಾತ್ರ ಹಾಕಕತ್ತೀನಿ, ನೋಡ್ಕೊಡ್ರಿ. ಯಾವ ಥರ ಇದ್ರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಇದು ಸೀರೆ ಕೂಡ ನಾನು ತೋರಿಸ್ತೀನಿ. ಈ ಬ್ಲೌಸ್ದು ಈ ಸೀರೆ ಜೊತೆಗೆ ಇಡ್ತೀನಿ, ಆ ಬ್ಲೌಸ್ದು ಅದ್ರ ಜೊತೆಯಲ್ಲೇ ಇಟ್ಟಿರ್ತೀನಿ. ಈ ಸೀರೆ ರೇಟ್ ಕೂಡ ಹೇಳ್ತೀನಿ. ಸೀರೆ ರೇಟು 3000. ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ತೊಗೊಂಡಿರೋದು 300. ಈ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡೋಕ್ಕೆ, ಅಂದರೆ ವರ್ಕ್ ಹಾಕಿಲ್ಲ, ಬರೀ ಸ್ಟಿಚ್ ಮಾಡೋಕ್ಕೆ 500 ತೊಗೋತಾರೆ ಎಲ್ಲ. ಇಲ್ಲಿ 300 ತೊಗೊಂಡಿರೋದವರು ರೆಗ್ಯುಲರ್ ಕಸ್ಟಮರ್. ಒಂದೊಂದು ಬ್ಲೌಸ್ ಜಾಸ್ತಿ ಕೊಟ್ಟಿರ್ತಾರೆ. ನಾನು ಎಲ್ಲ ತೆಗೆದಿಟ್ಟಿದ್ದೆ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರನೇ. ಮತ್ತು ಬೀಡ್ಸ್ ಎಲ್ಲ ಹಾಕಿದ್ದೆ ನಿಮಗೆ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋದಲ್ಲಿ. ಪಿಂಕ್ ಕಲರ್ ಬ್ಲೌಸ್ಗೆ ನಾನು ಬೀಡ್ಸ್ ಏನೂ ಹಾಕಿರಲಿಲ್ಲ ಸ್ಲೀವ್ಸ್ಗೆ. ಇದಕ್ಕೆಲ್ಲ ಆಮೇಲೆ ಮತ್ತೆ ನೆಕ್ಸ್ಟ್ ಬೀಡ್ಸ್ ಎಲ್ಲ ಸ್ಲೀವ್ಸಿಗೆ ಹಾಕಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ. ಈ ಬ್ಲೌಸು ಈ ವರ್ಕ್ ಬಂದಿರೋದೆ, ಬಟ್ ಪೋಟ್ಲಿ ಕೊಟ್ಟಿದ್ದೆ. ಶಾರ್ಟ್ ಸ್ಲೀವ್ಸ್ ಇಟ್ಟು ಫುಲ್ ಬ್ಲೌಸ್ ಎಲ್ಲ ಪೋಟ್ಲಿ ಡಿಸೈನ್ ಮಾಡಿದ್ದೆ ತೋಳಿಗೆ. ಎಲ್ಲ ಬ್ಲೌಸು ಅವ್ರು ವೇರ್ ಮಾಡಿ ನೋಡ್ಯಾರ, ಪರ್ಫೆಕ್ಟಾಗಿ ಕುಂತಾವ. ಫಿನಿಶಿಂಗ್ ಎಲ್ಲ ಏನೂ ವೇರಿಯೇಷನ್ ಇಲ್ಲ, ಏನೂ ಹೆಚ್ಚು ಕಮ್ಮಿ ಇಲ್ಲ, ಪರ್ಫೆಕ್ಟಾಗಿ ಅವ್ರಿ ಬ್ಲೌಸ. ಇಲ್ಲಿ ಹಳ್ಳಿ ಇರೋದ್ರಿಂದ ಯಾರೂ ವೇರ್ ಮಾಡಿ ತೋರಿಸಲ್ಲ. ಬಟ್ ಪ್ರತಿಯೊಂದು ಬ್ಲೌಸ್ ಮಾತ್ರ ನಾನು ನಿಮಗೆ ವಿಡಿಯೋದಲ್ಲಿ ಹಾಕೋದು. ಅವ್ರು ಸ್ಟಿಚ್ ಆದಮೇಲೆ, ಅವ್ರು ಉಟ್ಕೊಂಡಾದ್ಮೇಲೆ ನಾನು ನಿಮಗೆ ವಿಡಿಯೋದಾಗ ಹಾಕ್ತೀನಿ. ನಿಮಗೆ ಇದ್ರದ್ದು ಏನಾರೇ ಸ್ಟಿಚಿಂಗ್ದು ಪೂರ್ತಿ ವಿಡಿಯೋ ನನಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿರಿ. ನಾನು ಕಟ್ಟಿಂಗ್ ವಿಡಿಯೋನು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ. ನನಗೆ ಈಗ ಎಷ್ಟು ನಿಮಗೆ ಸ್ಟಿಚ್ ವಿಡಿಯೋ ಅದಾವಲ್ಲ ಅಷ್ಟು ನಾನು ತೋರ್ಸಕತ್ತೀನಿ. ಅವ್ರ 3 ಬ್ಲೌಸು ಅವ್ರದ್ದು. ಇವ್ರದ್ದು ಟೋಟಲ್ 8 ಬ್ಲೌಸ್ ಇದ್ವು. 8 ಬ್ಲೌಸಲ್ಲಿ ನಿನ್ನೆ 7 ಬ್ಲೌಸ್ ತೊಗೊಂಡೋದ್ರು. ಒಂದು ಬ್ಲೌಸ್ ನನಗೆ ಅದರಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ, ಅಷ್ಟು ಬ್ಲೌಸ್ದು. ಇದು ಒಂದೇ ಬ್ಲೌಸ್ ಮಿಕ್ಕಿತ್ತು, ಅದು ಕೊಡೋಕ್ಕಾಗಲಿಲ್ಲ ನಿನ್ನೆ ಅವ್ರಿಗೆ. ಅದಕ್ಕಾಗಿ ಇದೊಂದು ಬ್ಲೌಸ್ ಮಿಕ್ಕಿರೋದ್ರಿಂದ ವಿಡಿಯೋ ಮಾಡ್ಕೊಂಡೀನಿ. 7 ಬ್ಲೌಸ್ ಸ್ಟಿಚ್ ಮಾಡಿದ್ರು, 7 ಬ್ಲೌಸ್ದು ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ನನ್ನ ಕೈಯಿಂದ. ಇವತ್ತು ಟೈಮ್ ಮಾಡಿಕೊಂಡು ಸ್ವಲ್ಪ ಅವರಿಗೆ ಮೊಬೈಲ್ ಕೊಟ್ಟು ಒಂದು 5 ನಿಮಿಷ ಅವ್ರಿಗೆ ನಿಂದಿರಿಸಿ ಈ ಬ್ಲೌಸಿಂದು ವಿಡಿಯೋ ಮಾಡ್ಕೊಂಡೇನ್ರಿ. ಇವತ್ತು ಭೀ ಅವರು ಟೈಮ್ ಕೊಡ್ತಿರ್ಲಿಲ್ಲ ನನಗೆ. ಇವರು ಅರ್ಜೆಂಟಿಗೆ ಜಾತ್ರೆಗಂತ ತೊಗೊಂಡು ಹೋಗತ್ತಿದ್ರು. ಅವ್ರಿಗೆ ಕ್ಯಾಮ್ರಾ ಕೊಟ್ಟು ಒಂದು 5 ನಿಮಿಷ ನನಗೋಸ್ಕರ ಟೈಮ್ ಕೊಟ್ಟು ವಿಡಿಯೋ ಮಾಡ್ಕೊಳ್ಳೋರ್ಗು ನಿಂತು ತೊಗೊಂಡೋಗ್ಯಾರ. ಕಸ್ಟಮರು ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿಯೊಬ್ಬರು ಬ್ಲೌಸ್ ವರ್ಕ್ ಆದ್ಮೇಲೆ ನಾನು ವಿಡಿಯೋ ಏನಾರ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮಾಡ್ಕೊಳ್ಳೋವರೆಗೂ ವೇಟ್ ಮಾಡಿ ನಿಂತು ತೊಗೊಂಡು ಹೋಗ್ತಾರೆ ರೀ. ಪ್ರತಿಯೊಂದು ಡಿಸೈನ್ ನಿಮಗೆ ಇಷ್ಟ ಆಯಿತು, ಇದೇ ಥರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಗಳು ಬೇಕಂದ್ರೆ ನಾನು ಹಾಕ್ತೀನಿ. ನಿಮಗೆ ಮೋಟಿವೇಶನ್ ವಿಡಿಯೋಗಳಾಗಲಿ, ಯಾವ ಥರ ಸ್ಟಿಚ್ ಮಾಡ್ತೀವಿ, ಯಾವ ಥರ ಕಟಿಂಗ್ ಮಾಡ್ತೀವಿ, ಯಾವ ಥರ ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬ್ಲೌಸ್ ನೀಟಾಗಿ ಕೂಡ್ತಾವ ಅಂತ ಅನ್ನೋದ್ರ ಬಗ್ಗೆ ಏನಾರ ಐಡಿಯಾ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಪವಿತ್ರ ಟೇಲರ್. ನಾನು ಇವತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಆಗಲಿ, ಬೋಟ್ ನೆಕ್ ಆಗಲಿ, ಕಾಲರ್ ನೆಕ್ ಆಗಲಿ ಮಾಡೀನಿ ಅನ್ನೋದು 2 ಬ್ಲೌಸ್ನಲ್ಲಿ ಕಟೋರಿ ಬ್ಲೌಸ್, ಅವರು ಸ್ಕೂಲ್ ಯೂನಿಫಾರ್ಮ್, ಮಕ್ಕಳ ಫ್ರಾಕ್, ಪ್ರತಿಯೊಂದು ಸ್ಟಿಚ್ ಮಾಡ್ತೀನಿ. ಪ್ರತಿಯೊಂದ್ರ ಬಗ್ಗೆ ನೀವು ವಿಡಿಯೋ ಬೇಕು ಸ್ಟಿಚಿಂಗ್ದು ಎಲ್ಲ ಪ್ರತಿಯೊಂದು ವಿಡಿಯೋ ಬೇಕಂದ್ರೆ ಲೆಂತ್ ವಿಡಿಯೋದಾಗ ಹಾಕಿರ್ತೀನಿ, ನೋಡ್ತೀನೋ ಅದನ್ನ ನಿಮ್ಮ ಹತ್ರ ಶೇರ್ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಹ್ಯಾಂಡ್ ವರ್ಕ್ ಬ್ಲೌಸ್ ಬಂದಿತ್ತು. ಈ ಬ್ಲೌಸ್ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹಾಕಿನಿ. ಇದ್ರ ಫುಲ್ ಇನ್ಫಾರ್ಮೇಶನ್ ಬೇಕಿದ್ರೆ ಯಾವ ಥರ ಸ್ಟಿಚ್ ಮಾಡೀನಿ ಅನ್ನೋದು ಇದ್ರ ಬಗ್ಗೆ ಎಲ್ಲ ಬೇಕಾದ್ರೆ ಲೆಂತ್ ವಿಡಿಯೋದಲ್ಲಿ ಹ್ಯಾಂಡ್ ವರ್ಕ್ ಹಾಕಿರೋದು ಮತ್ತೆ 2 ಬ್ಲೌಸ್ ಸ್ಟಿಚ್ ಮಾಡಿರೋದು. ಶಾರ್ಟ್ ವಿಡಿಯೋದಲ್ಲಿ ಈ ಥರ 2 ಫುಲ್ ಲೆಂತ್ ಯಾವ ಥರ ವರ್ಕ್ ಹಾಕಿದ್ದೀನಿ ಅನ್ನೋದು, ಯಾವ ಸ್ಟಿಚಿಂಗ್ ನೀವು ಸ್ಟಿಚ್ ಮಾಡಿದ್ರೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ನೀವು ಕೇಳಿದ್ರೆ ನಾನು ಅದರದ್ದು ನಿಮಗೆ ಈ ಬ್ಲೌಸ್ ಬಗ್ಗೆ ಪೂರ್ತಿ ಮಾಹಿತಿ ಬೇಕಂದ್ರೆ ಇನ್ಫಾರ್ಮೇಶನ್ ವಿಡಿಯೋದನ್ನ ಬೇಕಂದ್ರೆ ಕಮೆಂಟ್ ಮಾಡಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಈ ಬಟ್ಟೆಯಿಂದ ನಾನು ವಿಡಿಯೋ ಕೂಡ ಮಾಡ್ಕೊಂಡು ನೋಡ್ರಿ. ಇದು ಬ್ಲೌಸ್ ಇದೇ ತರ ನಿಮಗೆ ಹೊಸ ಹೊಸ ಪ್ರಿನ್ಸ್ ಕಟ್, ಬೋಟ್ ನೆಕ್, ಪ್ರತಿಯೊಂದು ಬ್ಲೌಸಿನ ಇನ್ಫಾರ್ಮೇಶನ್ ಫಿನಿಶಿಂಗ್ ಹೆಂಗೆ ಕಮೆಂಟ್ ಮಾಡಿ. ಪ್ರತಿಯೊಂದು ಇದ್ರ ಬಗ್ಗೆ ಡಿಸೈನ್ಗಳನ್ನ ನಿಮಗೆ ಹಾಕ್ತೀನಿ. ಆದ್ರೆ ಇದರಲ್ಲಿ ಒಂದು ಸ್ಟಿಚ್ ಮಾಡಿರೋ ಪ್ರಿನ್ಸ್ ಕಟ್ 2 ಬ್ಲೌಸ್, ಈ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಫೈನಲ್ ಲುಕ್ ಈ ತರ ಬಂದದ ನೋಡಿ. 2 ವರ್ಕ್ ಇದೆ ಬ್ಲೌಸ್ ಫುಲ್ ಗ್ರ್ಯಾಂಡ್
ಆಗಿರೋ ಬ್ಲೌಸ್ಗಳು ಇವೆರಡು ಫುಲ್ ಫಿನಿಶಿಂಗ್ ಪೂರ್ತಿ ಸ್ಟಿಚ್ ಆದ್ಮೇಲೆ ಇದ್ರದ್ದೆಲ್ಲ ತೋರಿಸ್ಬೇಕಾದ್ರೆ ನೀವು ನೀವು ಪ್ರತಿಯೊಂದೇ ಬ್ಲೌಸ್ ಬಗ್ಗೆ ನೋಡ್ಬೇಕಂದ್ರೆ ನೋಡ್ಬೇಕಂದ್ರೆ ಲೆಂತಿ ವಿಡಿಯೋದಲ್ಲಿ ಆಮೇಲೆ ಫುಲ್ ನೀವು ಆ ಚಾನಲ್ ಅಲ್ಲಿ ಸ್ಟಾರ್ಟಿಂಗ್ ಬೀಡ್ಸ್ ಹಾಕಿನಿ ನಿಮಗೆ ಎಲ್ಲರಿಗೂ Leads ಬೇಗ ಹಾಕಿ ರೀಚ್ ಮಾಡಿ ಆಗಲಿ ನಿಮಗೆ ಕೊಟ್ಟಿದ್ದು ಗೊತ್ತಾಗ್ಲಿ ಅವ್ರಿಗೆ. ಅನ್ನೋದಕ್ಕಾಗಿ ಸೀರೆ ಶಾರ್ಟ್ ವಿಡಿಯೋದಲ್ಲಿ ಫಾಲು, ಕೈವರ್ಕ್ ವಿಡಿಯೋ ನಾನು ಪ್ರತಿಯೊಂದು ಹಾಕಿನಿ. ಆಗ್ಯದವ್ರ್ದು. ಈ ಬ್ಲೌಸ್ ವರ್ಕ್ ಈ ತರ ಆಗಲಿ ಸ್ಟಿಚ್ stitch ಆಗಲಿ ಯಾವ ತರ ಮಾಡಿ ಬಂದಂತ ಕಮೆಂಟ್ ನಾನು ಮಾಡ್ರಿ. stitch ಮಾಡಿರೋ ನಾನು blouse ನಿಮ್ಗೆ ವರ್ಕ್ ಇಷ್ಟ ಹಾಕಿರೋದು ಆದ್ರೆ ಸ್ಟಿಚ್ ನನ್ನ ಮಾಡಿದ್ರೆ channel ಇಷ್ಟ ಆದ್ರೆ subscribe ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಮಾಡ್ರಿ. ಫ್ರೆಂಡ್. ಇದೇ ನನ್ನ ತರ ಚಾನಲ್ಗೆ ವಿಡಿಯೋ ಫಾಲೋ ಆಗ್ರಿ. ಬೇಕಾದ್ರೆ comment ಧನ್ಯವಾದಗಳು. ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ. ಬಾಯ್ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ.